ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಒಂದು ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಇದರಲ್ಲಿ 1947ರ ಭಾರತ ಸ್ವತಂತ್ರ ಕಾಯ್ದೆಯ ಬಗ್ಗೆ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಈ ಒಂದು ವಿಡಿಯೋದಲ್ಲಿ ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಬೇಕಂತ ಉದ್ದೇಶಿಸಿ ಈ ಒಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೋಸ್ಕರ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಪ್ರಸ್ತುತ ಭಾಗದಲ್ಲಿ ನಾವು ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ಒಂದು ಸ್ನೇಹಿತ ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರ ಜೊತೆಯಲ್ಲಿ. ಹಾಗೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಒಂದು ರಾಜ್ಯಶಾಸ್ತ್ರ ವಿಷಯದಲ್ಲಿ ಮಧ್ಯಂತರ ಸರ್ಕಾರ ಇದು ಒಂದು ಮುಖ್ಯವಾದಂಥ ಒಂದು ವಿಷಯ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ, ಕ್ಯಾಬಿನೆಟ್ ಮಿಷನ್ ಅಂತ ಏನು ಬರುತ್ತೆ, ಈ ಕ್ಯಾಬಿನೆಟ್ ಮಿಷನ್ನ ಶಿಫಾರಸುಗಳನ್ನ ನೋಡುವ ಸಂದರ್ಭದಲ್ಲಿ ಅಲ್ಲಿ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಒಂದು ಶಿಫಾರಸನ್ನು ಮಾಡಲಾಗಿರುತ್ತೆ. ಅದಕ್ಕೆ ಅನುಗುಣವಾಗಿ ಸೆಪ್ಟೆಂಬರ್ 2, 1946ರಲ್ಲಿ ಭಾರತದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಈ ಒಂದು ಮಧ್ಯಂತರ ಸರ್ಕಾರದಲ್ಲಿ ಶಾಸಕಾಂಗವಾಗಿ ಕೆಲಸ ಮಾಡಲಿಕ್ಕೆ ಭಾರತ ಸಂವಿಧಾನ ರಚನಾ ಸಭೆ ಶಾಸಕಾಂಗವಾಗಿ ಕೆಲಸವನ್ನು ಮಾಡುತ್ತೆ. 9ನೇ ಡಿಸೆಂಬರ್ 1946ರಲ್ಲಿ ರಾಜ್ಯಾಂಗ ರಚನಾ ಸಭೆ ತನ್ನ ಕಾರ್ಯವನ್ನು ಆರಂಭ ಮಾಡುತ್ತೆ. ಇದರಲ್ಲಿ 389 ಜನ ಸದಸ್ಯರಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇದು ಭಾರತದ ಒಂದು ಶಾಸಕಾಂಗವಾಗಿ ಮೊದಲ ಒಂದು ಶಾಸಕಾಂಗವಾಗಿ ಕೆಲಸ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಇದರ ಒಂದು ಮುಖ್ಯವಾದ ಜವಾಬ್ದಾರಿ ಅಂತಂದರೆ ಬ್ರಿಟಿಷ್ ಅಧಿಕಾರದಿಂದ ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರ ಪಡೆಯುವಂಥ ಒಂದು ಹಸ್ತಾಂತರ ಪ್ರಕ್ರಿಯೆ ಏನಿರುತ್ತೆ ಇದನ್ನು ಸುಗಮಗೊಳಿಸುವಂಥ ಒಂದು ಕೆಲಸವನ್ನು ಇದು ಹೊಂದಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಈ ಒಂದು ಮಧ್ಯಂತರ ಸರ್ಕಾರ 15ನೇ ಆಗಸ್ಟ್ 1947ರವರೆಗೆ ಅಂದರೆ ಭಾರತ ಸ್ವತಂತ್ರ ಪಡೆಯುವವರೆಗೆ ಮಧ್ಯಂತರ ಸರ್ಕಾರ ಮುಂದುವರ್ಕೊಂಡ್ಬರುವಂಥದ್ದನ್ನು ನಾವು ಕಾಣ್ತೇವೆ. ಅದುವರೆಗೂ ಮಧ್ಯಂತರ ಸರ್ಕಾರದ ಒಂದು ಶಾಸಕಾಂಗವಾಗಿ ಸಂವಿಧಾನ ರಚನಾ ಸಭೆ ಕಾರ್ಯನಿರ್ವಹಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹೊಸ ಒಂದು ಸಂವಿಧಾನ ರಚನಾ ಸಭೆ ಏನಿತ್ತು ಇದು ಮಧ್ಯಂತರ ಸರ್ಕಾರದಲ್ಲಿ ಈ ಪರಮೋಚ್ಚವಾದಂಥ ಒಂದು ಅಂಗ ಆಗಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಹೊಸದಾಗಿ ರಚನೆಯಾದಂಥ ಒಂದು ಶಾಸಕಾಂಗ, ಹೊಸ ಸಂವಿಧಾನ ರಚನೆಯಾಗಿ ಹೊಸ ಶಾಸಕಾಂಗ ರಚನೆ ಆಗುವವರೆಗೆ ಈ ಒಂದು ಸಂವಿಧಾನ ರಚನಾ ಸಭೆಯೇ ಶಾಸಕಾಂಗದ ಕಾರ್ಯಗಳನ್ನು ನಿರ್ವಹಿಸುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಹಾಗೆ ಈ ಒಂದು ರಾಜ್ಯಾಂಗ ರಚನಾ ಸಭೆ ಸಂವಿಧಾನ ರಚನೆ ಮತ್ತು ಸಾಮಾನ್ಯ ಶಾಸನಗಳು ರಚಿಸುವಂಥ ಒಂದು ವಿಶಿಷ್ಟವಾದಂಥ ಅಧಿಕಾರಗಳನ್ನ ಹೊಂದಿರುತ್ತೆ. ಇದು ಭಾರತದ ಮಧ್ಯಂತರ ಸರ್ಕಾರದಲ್ಲಿ ಶಾಸಕಾಂಗವಾಗಿ ಸಂವಿಧಾನ ರಚನಾ ಸಭೆ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತಂದರೆ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ. ನೋಡಿ, ಭಾರತದಲ್ಲಿ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ ಇರುತ್ತೆ. ಬ್ರಿಟಿಷರ ನೇತೃತ್ವ ಸರ್ಕಾರ ಇರೋ ಸಂದರ್ಭದಲ್ಲಿ ಆ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ ಒಂದು ಮಂತ್ರಿಮಂಡಲವಾಗಿ ಪರಿವರ್ತನೆ ಆಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಮಂತ್ರಿಮಂಡಲವಾಗಿ ಮಧ್ಯಂತರ ಸರ್ಕಾರದಲ್ಲಿ ಬದಲಾವಣೆಯನ್ನು ಹೊಂದುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಈ ಒಂದು ಮಧ್ಯಂತರ ಸರ್ಕಾರದ ಕಾರ್ಯಾಂಗವಾಗಿ ಇದು ಕಾರ್ಯವನ್ನು ನಿರ್ವಹಿಸ್ತಿರುತ್ತೆ. ಈ ಒಂದು ವೈಸ್ರಾಯವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದಂತಹ ಜವಾಹರ್ಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಹಾಗಾದರೆ ಈ ಒಂದು ಮಧ್ಯಂತರ ಸರ್ಕಾರ ಯಾರ್ಯಾರನ್ನು ಒಳಗೊಂಡಿತ್ತು ಅಂತ ನಾವು ನೋಡೋದಾದರೆ, ಮಂತ್ರಿಮಂಡಲ ಅದರ ರಚನೆ ಆಗಿತ್ತು, ಮಂತ್ರಿಮಂಡಲದ ಪ್ರಮುಖ ಸದಸ್ಯರು ಯಾರು ಅಂತ ನಾವು ನೋಡೋದಾದರೆ, ಈ ಒಂದು ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಕಾಣ್ತೇವೆ. ಜವಾಹರ್ಲಾಲ್ ನೆಹರು ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರು ಮಧ್ಯಂತರ ಸರ್ಕಾರದಲ್ಲಿ ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಮೂರನೆಯದಾಗಿ ಕಾನೂನು ಸಚಿವರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರ್ಯನಿರ್ವಹಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ನೋಡಿ, ಭಾರತದ ಮೊದಲ ಕಾನೂನು ಮಂತ್ರಿ ಯಾರು ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಭಾರತದ ಮೊದಲ ಕಾನೂನು ಮಂತ್ರಿ ಡಾಕ್ಟರ್ BR ಅಂಬೇಡ್ಕರ್. ಇವರು ಭಾರತದ ಮೊದಲ ಕಾನೂನು ಸಚಿವರಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ನಾಲ್ಕನೆಯದಾಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರು ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇವರನ್ನು ಗಡಿನಾಡ ಗಾಂಧಿ ಅಂತ ಕರಿತೇವೆ. ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ನಾಲ್ಕನೆಯದಾಗಿ CH ಬಾಬಾ ಇವರು ಭಾರತದ ವಾಣಿಜ್ಯ ಸಚಿವರಾಗಿ ಮಧ್ಯಂತರ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಐದನೇದಾಗಿ SV ಗಾಡ್ಗಿಲ್ ಇವರು ಗಣಿ ಮತ್ತು ವಿದ್ಯುತ್ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಏಳನೆಯದಾಗಿ ರಾಜ್ಕುಮಾರಿ ಅಮೃತ್ ಕೌರ್ ಇವರು ಆರೋಗ್ಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಎಂಟನೇದಾಗಿ ರಫಿ ಅಹಮದ್ ಕಿದ್ವಾಯ್ ಇವರು ಸಂಪರ್ಕ ಸಚಿವರಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಭಾರತ ಸರ್ಕಾರದ ಸಂಪರ್ಕ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಜಾನ್ ಮತಾಯ್ ಇವರು
ಭಾರತದ ರೈಲ್ವೆ ಸಚಿವರಾಗಿ ಮತ್ತು ಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಹಾಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವರು ಕೈಗಾರಿಕಾ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಬಾಬು ಜಗಜೀವನ್ ರಾಮ್ ಇವರು ಕಾರ್ಮಿಕ ಸಚಿವರಾಗಿ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ RK ಷಣ್ಮುಗಂ ಚೆಟ್ಟಿ ಇವರು ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ 13ನೇದಾಗಿ ಸರ್ದಾರ್ ಬಲ್ದೇವ್ ಸಿಂಗ್ ಇವರು ರಕ್ಷಣಾ ಸಚಿವರಾಗಿ ಕಾರ್ಯವನ್ನು ಭಾರತದ ಮಧ್ಯಂತರ ಸರ್ಕಾರದಲ್ಲಿ ನಿರ್ವಹಿಸುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆ ಇನ್ನೊಬ್ಬರು P ದೇಶ್ಮುಖ್ ಇವರು ಆಹಾರ ಮತ್ತು ಕೃಷಿ ಸಚಿವರಾಗಿ ಭಾರತದ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಹಾಗೆ 15ನೇದಾಗಿ KC ನಿಯೋಗಿ ಅವರು ಇವರು ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸಚಿವರಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆ 16ನೇದಾಗಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಕೂಡ ಮಂತ್ರಿಮಂಡಲದಲ್ಲಿ ಒಂದು ಸಚಿವರಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಆಗಸ್ಟ್ 1947ರವರೆಗೆ ಆಗಸ್ಟ್ 15 1947 ಭಾರತ ಸ್ವತಂತ್ರ ಹೊಂದುವವರೆಗೆ ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನು ಹೊಂದಿರ್ತಾರೆ. ಮಧ್ಯಂತರ ಸರ್ಕಾರ ರಚನೆ ಆಗಿರುತ್ತೆ, ಆದರೂ ಕೂಡ ಬ್ರಿಟಿಷರು ಭಾರತದಲ್ಲಿ ಅವರ ಒಂದು ಪ್ರಾಬಲ್ಯ ಮುಂದುವರೆದಿರುತ್ತೆ. ಆದರೂ ಸಹ ಮಧ್ಯಂತರ ಸರ್ಕಾರ ಅಮೆರಿಕ ಸಂಯುಕ್ತ ಸಂಸ್ಥಾನ ಒಳಗೊಂಡಂತೆ ಇತರ ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿ ಆ ರಾಷ್ಟ್ರಗಳ ಜೊತೆ ರಾಜತಾಂತ್ರಿಕ ಸಂಬಂಧವನ್ನು ಬೆಳೆಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಮೂಲಕ ಭಾರತ ತನ್ನ ಒಂದು ವಹಿಸಿದಂಥ ಒಂದು ಕಾರ್ಯವನ್ನು ಸ್ವತಂತ್ರವಾಗಿ ನಿರ್ವಹಿಸುವಂಥ ಜವಾಬ್ದಾರಿಯನ್ನು ಹೊಂದಿದೆ ಅನ್ನೋ ಅಂಶವನ್ನು ನಾವಲ್ಲಿ ಗಮನಿಸ್ಬೋದು. ಹಾಗೆ 26ನೇ ನವೆಂಬರ್ 1949ರಲ್ಲಿ ಸ್ವತಂತ್ರ ಭಾರತದ ಒಂದು ಸಂವಿಧಾನವನ್ನು ರಾಜ್ಯಾಂಗ ರಚನಾ ಸಭೆ ಅಂಗೀಕರಿಸುತ್ತೆ. ಆ ರಾಜ್ಯಾಂಗ ರಚನಾ ಸಭೆ ಅದನ್ನು 1949 ನವೆಂಬರ್ 26ರಂದು ಅಂಗೀಕರಿಸಿ ಆ ಒಂದು ರಾಜ್ಯಾಂಗ ರಚನಾ ಸಭೆ ಅಂಗೀಕರಿಸಿದಂಥ ಸಂವಿಧಾನವನ್ನು 26ನೇ ಜನವರಿ 1950ರಲ್ಲಿ ಜಾರಿಗೆ ತರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ನೋಡಿ, ಈ ಒಂದು ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬರುತ್ತೆ. ಅದಕ್ಕೆ ಮುಖ್ಯವಾದಂಥ ಕಾರಣ ಅಂತಂದರೆ ಹಿಂದೆ ಲಾಹೋರ್ ಘೋಷಣೆ ಏನಾಗಿರುತ್ತೆ ಅದಕ್ಕೆ ಅನುಗುಣವಾಗಿ 26 ಜನವರಿ 1950ರಲ್ಲಿ ಈ ಒಂದು ಭಾರತದ ಹೊಸ ಸಂವಿಧಾನವನ್ನು ಜಾರಿಗೊಳಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಒಂದು ಹೊಸ ಸಂವಿಧಾನಕ್ಕೆ ಅನುಗುಣವಾಗಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ಭಾರತದಲ್ಲಿ 1951 ಮತ್ತು 52ರಲ್ಲಿ ನಡೆಯುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಈ ರೀತಿ 1951 ಮತ್ತು 52ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೀತವೆ. ಆ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಭಾರತದ ಮಧ್ಯಂತರ ಸರ್ಕಾರದ ಒಂದು ರಚನೆ ಹಾಗೆ ಅವುಗಳು ಶಾಸಕಾಂಗ ಮತ್ತು ಕಾರ್ಯಾಂಗದ ಬಗ್ಗೆ ನಾನು ನಿಮಗೆ ಒಂದು ವಿವರಣೆಯನ್ನು ನೀಡಿದ್ದೀನಿ. ಇದರ ಬಗ್ಗೆ ಸಾಮಾನ್ಯವಾಗಿ 5 ಅಂಕದ ಪ್ರಶ್ನೆಗಳಿಗೆ ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ 5 ಅಂಕದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಹಾಗೆ ಅದನ್ನು ಶೇರ್ ಮಾಡಿ, ಹಾಗೆ ಅದನ್ನು ಆ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ಮುಂದಿನ ವಿಡಿಯೋಗಳನ್ನ ನೋಡಲಿಕ್ಕೆ ಅವಕಾಶವನ್ನು ಪಡ್ಕೊಳ್ತೀರಿ. ಧನ್ಯವಾದ.